ಪ್ರಿಯಾ, ಯಾಕೆ ಊಟ ಮಾಡ್ತಿಲ್ಲ? ಬೆಳಿಗ್ಗೆಯಿಂದ ಒಂಥರ ಮಂಕಾಗಿದ್ಯಾ? ಊಟ ಮಾಡೋದಕ್ಕೆ ಮನ್ಸಿಲ್ಲ ಅಮ್ಮ. ಏನಾಯ್ತು ಅಮ್ಮ? ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನೇ ಅದು? ಛೇ, ಅಪಶಕುನ. ನಾನು ಯಾವಾಗ ಏನಾದ್ರೂ ಒಳ್ಳೇದು ಯೋಚನೆ ಮಾಡ್ತೀನೋ ಅವಾಗ ಏನಾದ್ರೂ ಒಂದು ಕೆಟ್ಟದ್ ಕಾದಿರುತ್ತೆ. ಪ್ರಿಯಾ, ಬಾರೋ ಊಟ ಮಾಡು. ಬೇಡ ಅಕ್ಕ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಏನು? ಪ್ರಿಯಾ ಇನ್ಮೇಲೆ ಕಾಲೇಜ್ಗೆ ಹೋಗೋದು ಬೇಕಾಗಿಲ್ಲ ಅಕ್ಕ. ಇವಳು ಕಾಲೇಜ್ಗೆ ಹೋಗಿ ಏನ್ ಮಾಡ್ಬೇಕಾಗಿದೆ? ಇವಳು ಡಿಗ್ರಿ ಮುಗಿಲಿ ಅಂತ ನೀನೇ ಹೇಳ್ತಾ ಇದ್ದೆ. ಇನ್ನೇನ್ ಮುಗೀತಿದೆ? ಇವಳನ್ನ ಕೊಟ್ಟು ನನಗೆ ಮದುವೆ ಮಾಡ್ಕೊಡು. ಮೊದ್ಲೇ ನನ್ ಕೆಟ್ಟ ನನ್ ಮಗ, ಕೋಪಿಷ್ಟ. ಅವಳಿಗೆ ಏನಾದ್ರು ಆದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ. ಅವನ ಯಾವನ ಕಾಲೇಜಲ್ಲಿ ಬೇರೆ ಹಿಡ್ಕೊಂಡು ಎಳ್ದ ಅನ್ಬಿಟ್ಟು ಅವನನ್ನು ಕೊಚ್ಚಾಕ್ಬಿಟ್ಟೆ. ನೋಡಕ್ಕ, ಅದು ಚಿಕ್ಕ ವಿಷಯ. ಇದನ್ನ ಸುಮ್ಮನೆ ದೊಡ್ಡದ್ ಮಾಡೋದ್ ಬೇಕಾಗಿಲ್ಲ. ನಿನ್ನ ಮಕ್ಕ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ಅದೇ ಬೇರೆಯವರಾಗಿದ್ರೆ ಎತ್ತಾಕೊಂಡು ಹೋಗಿ ಮದುವೆ ಮಾಡ್ಕೊತಾ ಇದ್ದೀನಿ. ಯಾಕೋ ಈ ತರ ಮಾತಾಡ್ತಿದ್ಯಾ? ಇವತ್ತಲ್ಲ ನಾಳೆ ಮದ್ವೆ ಆಗ್ಲೇಬೇಕು. ಅದಕ್ಕೆ ಯಾರಾದ್ರೂ ಈ ತರ ಆಡ್ತಾರ? ಅಮ್ಮ, ನನಗೆ ಮದ್ವೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ವೇ? ನಾನಿನ್ನೂ ಓದ್ಬೇಕು. ನೀನ್ ಹೋಗ್ಬಿಟ್ಟು ಏನ್ ಮಾಡ್ಬೇಕಮ್ಮ? ಯಾರನ್ನ ಸಾಕ್ಬೇಕು? ಅವನು ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ? ನನಗೆ ಈ ಮದ್ವೆ ಇಷ್ಟ ಇಲ್ಲ. ಪ್ಲೀಸ್, ನೀವು ಬಲವಂತ ಮಾಡ್ಬೇಡಿ. ಸರಿ, ಯಾಕೆ ಇಷ್ಟ ಇಲ್ಲ ಅಂತ ಹೇಳು. ಅದು ಅದು ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೀನಿ. ಏನೇ ಮಾತಾಡ್ತಿದೀಯ ನೀನು? ಹೌದಮ್ಮ, ಅವ್ರ ಹೆಸರು ಶರಣ್ ಪೂಜಾರಿ ಅಂತ. ನನ್ ಕ್ಲಾಸ್ಮೇಟು, ತುಂಬಾ ಬ್ರಿಲಿಯಂಟು. ಅದ ಹಾಗಲ್ಲ ಕಣೆ ಪ್ರಿಯಾ. ಅಮ್ಮ, ಈ ರೌಡಿಗಳ ಬದುಕು ಇವತ್ತಿಗಷ್ಟೇ ನಿಜ. ನಾಳೆ ನಾವು ಬದುಕಿರ್ತೀವೋ ಇಲ್ವೋ ಅನ್ನೋದು ಇವ್ರಿಗೆ ಗ್ಯಾರಂಟಿ ಇರೋದಿಲ್ಲ. ಇಂಥವ್ರ ಜೊತೆ ನಾವ್ ಹೇಗಮ್ಮ ಬದುಕಿರೋದಕ್ ಸಾಧ್ಯ? ಶರಣ್ ಮನೇಲಿ ನಾನ್ ಗಂಜಿ ಕೊಡ್ತ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಬದುಕ್ತೀನಿ. ಈಗ ನಿನ್ನೆ ನೋಡು, ಅಪ್ಪನ ಜೊತೆ ಯಾವ್ದೋ ಆವೇಶಕ್ ಬಿದ್ದು ಓಡ್ ಬಂದೆ, ಮದ್ವೆನೂ ಅದೇ. ಆದ್ರೆ ಅಪ್ಪ ಒಬ್ಬ ದೊಡ್ಡ ರೌಡಿ. ಅವ್ನ್ ಎಷ್ಟ್ ದಿನ ಅಂತ ಚೆನ್ನಾಗಿ ನೋಡ್ಕೊಂಡ ಹೇಳು? ನೀನ್ ಕಂಡಿದ್ದು ಬರೀ 4 ದಿನದ ಸುಖ ಅಷ್ಟೇ. ಜೀವನ ಪೂರ್ತಿ ಅಳ್ತಾನೆ ಇದೆಯಲ್ಲಮ್ಮ. ಇವತ್ತಿನವರೆಗೂ ಅಳ್ತಾನೆ ಇದೆಯಾ? ಹೇಳಮ್ಮ, ನನ್ನ ಬದುಕು ನಿನ್ ಹಾಗೇನೆ ಆಗ್ಬೇಕಾ? ಹೇಳು. ಬೇಡಕಂದ, ಇಂಥ ಅನಿಷ್ಟದ ಮಾತೆಲ್ಲ ಆಡ್ಬೇಡ. ಈ ನೋವು, ದುಃಖ, ಒಂಟಿತನ ಎಲ್ಲ ನನಗೆ ಸಾಕು. ನಿನ್ನ ಬದುಕು ನಂತರ ಆಗ್ಬಾರ್ದು, ನಂತರ ಆಗ್ಬಾರ್ದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅಮ್ಮ ಮಗಳು ಇಬ್ರು ಹಾವು ಏಣಿ ಆಟ ಚೆನ್ನಾಗ್ ಆಡ್ತೀರಾ. ಬಾವ ಸಾಯ್ಬೇಕಾದ್ರೆ ನೀನ್ ಪ್ರೀನ್ ಮದುವೆ ಮಾಡ್ಕೋಬೇಕು ಅಂತ ಕೈ ಮೇಲ್ ಕೈ ಇಟ್ಟು ಪ್ರಮಾಣ ಮಾಡಿದ್ರು. ಅದನ್ನ ನೀನ್ ಮರ್ತ್ಬಿಟ್ಟೆ ಅಕ್ಕ, ನೀನ್ ಮರ್ತ್ಬಿಟ್ಟೆ. ಪ್ರಿಯಾ ನೋಡಿದ್ರೆ ನನ್ನನ್ ರೌಡಿ ಅಂತಾಳೆ. ನನಗೆ ರೌಡಿ ಪಟ್ಟ ಬರೋದಕ್ಕೆ ಯಾರ ಕಾರಣ? ನೀನು ನಿನ್ನ ಗಂಡ. ನಾನು ಊರಿನಲ್ಲಿ ಆರಾಮಾಗಿ ಬಡವಾ ನೀನ್ ಮಡಗ್ದಂಗ ಇರು ಅಂತ ಇದ್ದೆ. ನೀನ್ ನನ್ ಕರ್ಕೊಂಡ್ ಬಂದ್ಬಿಟ್ಟು ನನ್ ಗಂಡನ್ಗೆ ಹೆಲ್ಪ್ ಮಾಡು ಅಂದೆ. ನಾನೇನೋ ನಮ್ ಬಾವ ದೊಡ್ಡ ಡಾಕ್ಟ್ರು, ಇಂಜಿನಿಯರು ಅನ್ಕೊಂಡಿದ್ದೆ. ಅವನೊಬ್ಬ ದೊಡ್ಡ ರೌಡಿ. ಅವ್ರ ಜೊತೆ ಇದ್ದಿದ್ದಕ್ಕೆ ಗಾಳಿ ಪಟ್ಟ ಜೊತೆ ಬಾಲಂಗೋಚಿ ಇದ್ದಂಗೆ ನನಗೆ ರೌಡಿ ಹೆಸರು, ರೌಡಿ ಪಟ್ಟ. ಬಾವನ್ಗೆ ಮುಚ್ಚಲ್ ಹೊಡಿಯಕ್ ಬಂದ್ರು, ಆಗ ನಾನು ಹಠ ಹೋದೆ. ಹೋಗಿದ್ದಕ್ ನನಗ್ ಸಿಕ್ಕಿದ್ದೇನಕ್ಕ? ಇಲ್ಲೋಡ ಇಲ್ಲೋಡ, ಮಚ್ಚೇಟು. ಇನ್ನು ಮುಟ್ಟಿದ್ರೆ ನೋವುತ್ತಕ, ನೋವುತ್ತಕ. ಮುಟ್ಟೋಡು ನೋಡು, ಮುಟ್ಟೋಡಕ. ಇದೆಲ್ಲ ಯಾರಿಗೋಸ್ಕರ ಮಾಡಿದೆ? ನಿಮ್ಗೋಸ್ಕರ, ನಿಮ್ಮಿಬ್ಬರಿಗೋಸ್ಕರ. ಪ್ರಿಯಾನು ಸರಿನೇ. ಈ ರೌಡಿಗಳ ಬದುಕು ಅವತ್ತಕ್ ಸತ್ಯ, ನಾಳೆಗೆ ಸುಳ್ಳು. ಚೆನ್ನಾಗಿ ತಿಳ್ಕೊಂಡಿದ್ದಪ್ಪ ನೀನು. ವೆರಿ ಗುಡ್. ಪ್ರಿಯಾ, ನಾನ್ ನಿನ್ ಮದುವೆ ಮಾಡ್ಕೊಂಡು ನಮ್ಮ ಅಕ್ಕನ ಮಗಳು ಬಾಳ್ ಹಾಳು ಮಾಡೋದಕ್ಕೆ ನನಗ್ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಿನ್ಗೆ ಯಾರು ಇಷ್ಟನೋ ಅವ್ರ ಜೊತೆ ಮದುವೆ ಮಾಡ್ಕೊಡ್ತೀನಿ ಗ್ರ್ಯಾಂಡಾಗಿ. ನೀನ್ ಎಲ್ಲಿ ಕೇಳ್ಚೋ ಅಲ್ಲಿ. ಹೂಮಾ ಹುಡುಗಾರಂದಮ್ಮ, ಅದೇ ಅಲ್ಲ ಕೊಡ್ತಲ್ಲ ಲೋಕೇಶ್ ಪೂಜಾರಿ ಅವ್ರ ಮಗ ತಾನೆ. ಫಸ್ಟ್ ಕ್ಲಾಸ್, ತುಂಬಾ ಒಳ್ಳೆನಕವನು,
ತುಂಬಾನೇ ಒಳ್ಳೆಯವನು. ಪ್ರಿಯಾ, ನಿನ್ ಸೆಲೆಕ್ಷನ್ ಸೂಪರ್ ಸೆಲೆಕ್ಷನ್, ವೆರಿ ಗುಡ್. ಏನ್ ನಿಂತ್ಕೊಂಡು ಕುತ್ಕೊಳ್ಳಿ ಅಕ್ಕ. ಕುತ್ಕೋ ಪ್ರಿಯಾ, ಕುತ್ಕೋ, ನಾನ್ ಮಾಡ್ತೀನಿ. ರಾಮು, ಸರಿ ಅಕ್ಕ. ಪ್ರಿಯಾ, ಡೋಂಟ್ ವರಿ, ಆಲ್ ದ ಬೆಸ್ಟ್, ಟೇಕ್ ಕೇರ್. ಬರ್ತೀನಿ ನಾನು, ಬಾಯ್, ಸ್ವೀಟ್ ಡ್ರೀಮ್ಸ್. ಬರ್ತೀನಕ್ಕ, ಬಾಯ್ ರಾಮು. ಬಾಯ್.